ಜೈಲಲ್ಲಿ ಮನೆಯೂಟಕ್ಕೆ ಪರದಾಡ್ತಾ ಇದ್ದ ಪವಿತ್ರ ಗೌಡಗೆ ಗುಡ್ ನ್ಯೂಸ್ ಸಿಕ್ಕಿದೆ. 150 ದಿನಗಳ ಬಳಿಕ ಮನೆಯೂಟ ಕೊಡೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಆರೋಪಿ ಪವಿತ್ರ ಗೌಡಗೆ ಸಿಕ್ತು ಸಂಕ್ರಾಂತಿ ಸಿಹಿ. ಸುಬ್ಬಿಗೆ ವಾರಕ್ಕೊಮ್ಮೆ ಮನೆಯೂಟದ ಭಾಗ್ಯ. ಪವಿತ್ರ ಗೌಡ ಒಂದು ಕಾಲದಲ್ಲಿ ದಿಲ್ದಾರ್ ಆಗಿ ಬದುಕ್ತಿದ್ದ ಅಪ್ಸರೆ. ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಾಕೆ ಸುಂದರ ಬದುಕು ಕಟ್ಕೊಂಡಿದ್ಲು. ಸುಬ್ಬನ ಸಂಘ ಬೆಳೆಸಿ ಮಹಾರಾಣಿಯಂತೆ ಮೆರೆದಿದ್ಲು. ಯಾವುದಕ್ಕೂ ಬೇಡೋ ಅವಶ್ಯಕತೆ ಇರಲಿಲ್ಲ. ಐಷಾರಾಮಿ ಜೀವನ, ಕಾಸ್ಟ್ಲಿ ಕಾರು, RR ನಗರದಲ್ಲಿ ಇವರದ್ದೇ ಫುಲ್ ದರ್ಬಾರು. ಆದ್ರೀಗ ಒಂದೊತ್ತಿನ ಊಟಕ್ಕೂ ಒದ್ದಾಡುವಂತಾಗಿದೆ. ಜೈಲಲ್ಲಿ ಮನೆಯೂಟಕ್ಕಾಗಿ ಗೋಗರೆದಿದ್ದ ಸುಬ್ಬಿಗೆ ಇವತ್ತು ಗುಡ್ ನ್ಯೂಸ್ ಸಿಕ್ಕಿದೆ. ಮಾಡಬಾರದ ಕೆಲಸ ಮಾಡಿದ್ರೆ ಆಗಬಾರದಾಗುತ್ತೆ ಅನ್ನೋದಕ್ಕೆ ಇವರ ಕಥೆಯೇ ಬೆಸ್ಟ್ ಎಕ್ಸಾಂಪಲ್. ಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ವಿಲವಿಲ ಒದ್ದಾಡುವಂತಾಗಿದೆ. ಅದರಲ್ಲೂ ಜೈಲೂಟ ಸೇರ್ತಿಲ್ಲ. ಮನೆಯೂಟ ಬೇಕು ಅಂತ ಗೌಡ್ತಿ ಹಾಕಿದ್ದ ಕಣ್ಣೀರು ಅಷ್ಟಿಷ್ಟಲ್ಲ. ಈ ಹಿಂದೆ ಕೋರ್ಟ್ ಮನೆಯೂಟ ಕೊಡಲು ಆದೇಶ ನೀಡಿತ್ತು. ಆದರೆ ಆದೇಶ ಪ್ರಶ್ನಿಸಿ ಜೈಲಾಧಿಕಾರಿಗಳು ಮೇಲ್ಮನವಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿ ಆದೇಶ ಕಾಯ್ದಿರಿಸಿದ 57ನೇ ಸೆಷನ್ಸ್ ಕೋರ್ಟ್ ವಾರಕ್ಕೊಮ್ಮೆ ಮನೆಯೂಟ ಕೊಡಲು ಅನುಮತಿ ಕೊಟ್ಟಿದೆ. ಈ ಮೂಲಕ ಪವಿತ್ರ ಗೌಡ, ನಾಗರಾಜ್ ಮತ್ತು ಲಕ್ಷ್ಮಣ್ಗೆ ಮನೆಯೂಟದ ಭಾಗ್ಯ ಸಿಕ್ಕಿದೆ. ನಾಳೆ ಸ್ವಾಮಿ ಕೊಲೆ ಕೇಸ್ ಟ್ರಯಲ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷ್ಯಗಳ ವಿಚಾರಣೆ ಇಂದು ನಿಗದಿಯಾಗಿತ್ತು. ಹೀಗಾಗಿ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿದ್ರು. ಉಳಿದ 10 ಮಂದಿ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ನಾಳೆಗೆ ಟ್ರಯಲ್ ಮುಂದೂಡಿದೆ. ಆರೋಪಿ ಪ್ರದೋಷ್ ತಂದೆ ತಿಥಿ ಕಾರ್ಯ ನಿಮಿತ್ತ ಮಧ್ಯಂತರ ಜಾಮೀನು ಕೋರಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಜನವರಿ 17ರಿಂದ 22ರವರೆಗೆ ಮಧ್ಯಂತರ ಜಾಮೀನು ನೀಡುವಂತೆ ಮನವಿ ಮಾಡಿದ್ದು, ನಾಳೆ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಒಟ್ನಲ್ಲಿ RR ನಗರ ಗೌಡ್ತಿ ಪವಿತ್ರಾಗೆ ಕೊನೆಗೂ ಸಂಕ್ರಾಂತಿ ಸಿಹಿ ಸಿಕ್ಕಿದೆ. ಇದರ ಬೆನ್ನಲ್ಲೇ ದರ್ಶನ್ ಕೂಡ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. SSLC ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ ಆರೋಪಿಗಳು ಲಾಕ್ ಆಗಿದ್ದಾರೆ. ನ್ಯೂಸ್ 18 ವರದಿ ಬೆನ್ನಲ್ಲೇ 8 ಲೀಕಾಸುರರ ಹೆಡೆಮುರಿ ಕಟ್ಟಿದ್ದಾರೆ. SSLC ಪೇಪರ್ ಶೇರ್, ಲೀಕಾಸುರರು ಅರೆಸ್ಟ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. SSLC ಪರೀಕ್ಷೆ ಹೊಸ್ತಿಲಲ್ಲೇ ಲೀಕಾಸುರರ ಹಾವಳಿ ಮಿತಿ ಮೀರಿದೆ. ಮಕ್ಕಳ ಭವಿಷ್ಯದ ಜೊತೆ ಆನ್ಲೈನ್ನಲ್ಲೇ ಚೆಲ್ಲಾಟ ಆಡ್ತಿದ್ದಾರೆ. ಪ್ರಿಪರೇಟರಿ ಪರೀಕ್ಷೆಯನ್ನೇ ಬಂಡವಾಳ ಮಾಡಿಕೊಂಡು ಪೇಪರ್ ಲೀಕ್ ಮಾಡಿ ಹಣ ವಸೂಲಿ ಮಾಡ್ತಿದ್ದಾರೆ. ಜಾಲತಾಣಗಳಲ್ಲಿ ಹರಿಬಿಟ್ಟು 20 ರಿಂದ 30 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. PUC ಬೆನ್ನಲ್ಲೇ SSLC ಪ್ರಿಪರೇಟರಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿದ್ರು. ಮಾರ್ಕೆಟ್ನಲ್ಲಿ ತರಕಾರಿ ಮಾರಿದಂತೆ ಶಿವಮೊಗ್ಗ, ಕಲಬುರಗಿ, ಬೆಂಗಳೂರು ಸೇರಿದಂತೆ ಹಲವೆಡೆ ಪ್ರಶ್ನೆ ಪತ್ರಿಕೆ ಹರಿಬಿಟ್ಟಿದ್ರು. ಯಾವಾಗ ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತೋ ಸರ್ಕಾರ ಅಲರ್ಟ್ ಆಗಿದೆ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ಲೀಕಾಸುರರ ಹೆಡೆಮುರಿ ಕಟ್ಟಿದೆ. ನ್ಯೂಸ್ 18 ನಿರಂತರ ವರದಿ ಮಾಡ್ತಿದ್ದಂತೆ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿತ್ತು. ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿತ್ತು. ದೂರು ದಾಖಲಿಸಿಕೊಂಡ ಪೊಲೀಸರು 6 ಶಿಕ್ಷಕರು ಹಾಗೂ 2 ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ತುಮಕೂರು, ರಾಮನಗರ, ಕಲಬುರಗಿಯ ಶಿಕ್ಷಕರ ಜೊತೆಗೆ 2 ವಿದ್ಯಾರ್ಥಿಗಳನ್ನು ಬಂಧಿಸಿದ್ದಾರೆ. ಇದು ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿ ನಮ್ಮವರು ಕೆಲವು ಮಾಹಿತಿದ ಆಧಾರ ಮೇಲೆ ಕೆಲವು ಅರೆಸ್ಟ್ ಮಾಡಿದ್ದಾರೆ. ಅವರು ಕ್ವೆಶ್ಚನ್ ಮಾಡಬೇಕು ಮತ್ತು ಅವರದ್ದು ಏನು ಪಾತ್ರ ಇದೆ ಅದ್ರ ಬಗ್ಗೆ ಇನ್ನು ಡಿಟೇಲ್ ಏನು ರೋಲ್ ಇದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆಫೀಸಿಂದ ಅಥವಾ ಪ್ರೈವೇಟ್ ಕಡೆಯಿಂದ ಯಾರ್ಯಾರು ಶಾಮಿಲಿದೆ ಎಲ್ಲರಿಗೂ ನಾವು ಕ್ವೆಶ್ಚನ್ ಮಾಡಿ ಅವ್ರ ರೋಲ್ ಇದ್ದರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಆರೋಪಿಗಳ ವಿಚಾರಣೆ ವೇಳೆ ಭಯಾನಕ ರಹಸ್ಯಗಳು ಬಯಲಾಗಿವೆ. 6 ಶಿಕ್ಷಕರ ID ಮೂಲಕ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡಿದ್ದಾರೆ. ಇನ್ನು ಈ 2 ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ಪ್ರಶ್ನೆ ಪತ್ರಿಕೆ ಬೇಕು ಅಂದ್ರೆ ಪರ್ಸನಲ್ ಮೆಸೇಜ್ ಮಾಡಿ ಅಂದಿದ್ರು. ಅದರಂತೆ ಒಂದೊಂದು ಪತ್ರಿಕೆಯನ್ನ 200 ರಿಂದ 500 ರೂಪಾಯಿಗೆ ಮಾರಾಟ ಮಾಡಿದ್ದು ಬಯಲಾಗಿದೆ. ಈ ಬಗ್ಗೆ KSEAB ನಿರ್ದೇಶಕ ಗೋಪಾಲಕೃಷ್ಣ ಕೊನೆಗೂ ಮೌನ ಮುರಿದಿದ್ದಾರೆ. ಇಲ್ಲ, ಹಿಂದೇನು ಸಹ ಪ್ರಿಪರೇಟರಿ ಎಕ್ಸಾಮಿನೇಷನ್ ಬೋರ್ಡಿಂದ ಆಗಿದೆ. ಬಟ್ ಈ ಸಾರಿ ಒಂದು ಯಾವ ಸ್ಕೂಲಿಂದ ಲೀಕ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಪ್ರತಿ ಸ್ಕೂಲ್ ಕೋಡನ್ನು ನಾವು
ಆ ಪ್ರಶ್ನೆ ಪತ್ರಿಕೆ ಮೇಲೆ ಹಾಕಿರ್ತೀವಿ. ಅದನ್ನು ಹೆಡ್ ಮಾಸ್ಟರ್ ಲಾಗಿನ್ ಕೊಟ್ಟಿರ್ತೀವಿ ಮತ್ತು OTP ಬೇಸ್ಡ್ ಅದು ಪ್ರಶ್ನೆ ಪತ್ರಿಕೆ ಅವ್ರು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಯಾವುದಾದ್ರು ಒಂದು ಪ್ರಶ್ನೆ ಪತ್ರಿಕೆ ಆಚೆ ಬಂತು ಅಂತ ಹೇಳಿದ್ರೆ ಯಾವ ಸ್ಕೂಲ್ದು ಅಂತ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ನಾವು ಆ ಸ್ಕೂಲ್ ಬಗ್ಗೆನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದಕ್ಕೆ ತನಿಖೆ ಸೊ ಫಸ್ಟ್ ಪ್ರಿಪರೇಟರಿ ಎಕ್ಸಾಮು PUC 2ನೇ ತರಗತಿಯವರಿಗೆ ಬಂದು ಜನವರಿ 2ನೇ ತಾರೀಕಿಂದ ಶುರುವಾಗಿದೆ. ಕಳೆದ ವಾರ ಬಂದು ಗಣಿತ ವಿಜ್ಞಾನ ಕ್ವೆಶ್ಚನ್ ಪೇಪರು ಮತ್ತು ಇಂಗ್ಲೀಷ್ ಕ್ವೆಶ್ಚನ್ ಪೇಪರು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಬಂದು ಕೆಲವು ಕಡೆ ಮಾತ್ರ ಹೊರಗೆ ಬಂದಿದೆ. ಅದು ಸಂಬಂಧಪಟ್ಟು ಇವು 2 ಕ್ವೆಶ್ಚನ್ ಪೇಪರ್ ಲೀಕಿಗೆ ಸಂಬಂಧಪಟ್ಟು ಸಹ ಈಗಾಗಲೇ ಪೊಲೀಸಲ್ಲಿ FIR ಫೈಲ್ ಆಗಿದೆ. ಪೊಲೀಸ್ ಇಲಾಖೆಯವರ ವತಿಯಿಂದ ಈಗ ತನಿಖೆ ಆಗ್ತಾ ಇದೆ. ಈಗ ಈ ರೀತಿ ಘಟನೆಗಳು ಮುಂದೆ ಆಗದೇ ಇರಬೇಕು ಅಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ಕೆಲವು ಮುಂಜಾಗ್ರತಾ ಕ್ರಮ ತಗೊಳ್ತಾ ಇದ್ದೀವಿ. ಮೀನುಗಳು ಸಿಕ್ಕಿದ್ದಾಯ್ತು, ತಿಮಿಂಗಿಲಗಳ ಸೆರೆ ಯಾವಾಗ? ರಾಜ್ಯದಲ್ಲಿ ಲೀಕಾಸುರರ ಜಾಲ ದೊಡ್ಡ ಮಟ್ಟದಲ್ಲಿರೋ ಅನುಮಾನವಿದೆ. ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಲು ಹೊರಟ ಗ್ಯಾಂಗ್ ಹಿಂದಿನ ಕೈಗಳ್ಯಾವುವು ಅನ್ನೋ ಪ್ರಶ್ನೆ ಮೂಡಿದೆ. ಆದರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಕ್ಷಮೆ ಕೇಳಿ ಸುಮ್ಮನಾಗಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು, ಶಿಕ್ಷಕರು, ವಿದ್ಯಾರ್ಥಿಗಳನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದ ಮೀನುಗಳನ್ನ ಹಿಡಿದಿದ್ದು ದೊಡ್ಡ ದೊಡ್ಡ ತಿಮಿಂಗಿಲಗಳಿಗೆ ಬಲೆ ಹಾಕೋದು ಯಾವಾಗ ಅನ್ನೋದು ನ್ಯೂಸ್ 18 ಪ್ರಶ್ನೆ. ಲೀಕಾಸುರರು ಪ್ರಶ್ನೆ ಪತ್ರಿಕೆಗಳನ್ನ ಯಾವ್ಯಾವ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರು, ಆ ಗ್ರೂಪ್ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋ ಬಗ್ಗೆಯೂ ತನಿಖೆ ನಡೆಸುತ್ತಿದ್ದಾರೆ. ಜೊತೆಗೆ ಆರೋಪಿಗಳ ಮೊಬೈಲ್ ಜಪ್ತಿ ಮಾಡಿ ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ ತಡವಾಗಿ ಎಚ್ಚೆತ್ತುಕೊಂಡಿರೋ ಶಿಕ್ಷಣ ಇಲಾಖೆ ಇನ್ಮೇಲಾದ್ರೂ ಹುಷಾರಾಗಿರ್ಬೇಕಿದೆ. ಅಡಗಿರೋ ದೊಡ್ಡ ತಿಮಿಂಗಿಲಗಳ ಹೆಡೆಮುರಿ ಕಟ್ಟಬೇಕಿದೆ. ಈ ಮೂಲಕ ಮೇನ್ ಎಕ್ಸಾಮ್ನಲ್ಲಿ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕಿದೆ. ಮಂಜುನಾಥ್ ಎನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18.